ವಾಲ್ಮೀಕಿ ಅವರಿಗೆ ಮಾಲೆಯನ್ನು ಅರ್ಪಿಸುತ್ತಾ ನಮ್ಮ ರ್ಯಾಲಿ ಅಲ್ಲಿಂದ ಬಂದು ಇಲ್ಲಿ ಸ್ಟಾರ್ಟ್ ಆಗ್ತದೆ. ಈಗಾಗಲೇ ನಾವು ಸರ್ಕಾರಕ್ಕೂ ಮತ್ತು ಎಲ್ಲ 3 ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ. 20ನೇ ಪ್ರೊಸೀಜರ್ ನಡೀತದೆ. ಈಗಾಗಲೇ ನಮಗೆ ಬಂದಂತ ಬೆಂಬಲ ಕೊಟ್ಟಂತ ಎಲ್ಲ ನಮ್ಮ ಮಹಿಳೆಯರು ಮತ್ತು ಅಮ್ಮರು, ಎಲ್ಲ ಸಂಘಟನೆಗಳು, ನ್ಯಾಯಾಧೀಶರು ಎಲ್ಲರೂ ಸೇರಿ ನಮ್ಮ ವಾಲ್ಮೀಕಿ ವೃತ್ತಕ್ಕೆ ಹೋಗಬೇಕು. ಅಲ್ಲಿಂದ ದುರ್ಗಮ್ಮ ಗುಡಿ ಮಠ ಪಾದಯಾತ್ರೆ. ಏನಾದರೂ ನಮ್ಮ ರೈತರು ಬೆಂಕಿ ಇಟ್ಟಿದ್ರ ಟ್ಯಾಕ್ಟ್ರಿಗೆ ಇಡ್ತದಿಲ್ಲ, ಫ್ಯಾಕ್ಟ್ರಿಗೆ ಇಡ್ತದ್ರಿ, ಹೌದಲ್ರಿ? ನಾವು ಒಂದು ಬಳೆಹಣ್ಣು ಬಿತ್ತಂದ್ರೆ ತುಳಿಯಕ್ ಮನಸ್ಸು ಮಾಡೋದಲ್ಲ. ಯಾಕಂತಂದ್ರೆ ಆ ಬಳೆಹಣ್ಣಿನ ಅರಿವು ನಮಗೈತಿ. ಅಲ್ಲಿ ರೈತರಿಗೆ ಕಬ್ಬಿನ ಅರಿವು ಇರೋದ್ರಿಂದ ಅಲ್ಲಿ ಯಾವ ರೈತರು ಇವತ್ತು ಆ ಶಕ್ತಿ ತುಂಬಲಿಕ್ಕೆ ಬಂದಂಥ ಗುರುಗಳು ಇವತ್ತು ನಾವು ಮಾಧ್ಯಮದಲ್ಲಿ ನೋಡಿದ್ದೀವಿ. ಕೆಲವೊಂದು ಸ್ವಾಮೀಜಿಗಳು ರಾಜಕೀಯ ಒಳಗೆ ನಮಗೆ ಅನ್ಯಾಯ ಆಗಿದೆ, ನಮ್ಮ ಜಾತಿಗೆ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡುವಂಥ ಸ್ವಾಮೀಜಿಗಳನ್ನ ನೋಡಿದ್ದೆ. ಇವತ್ತು ರೈತರ ಪರವಾಗಿ ನಿಂತಂಥ 2 ಸ್ವಾಮೀಜಿಗಳಿಗೆ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತು ನಮ್ಮ ಜಿಲ್ಲೆಯ ಹೋರಾಟಕ್ಕೆ ಒಂದು ಶಕ್ತಿ ಕೊಡುವಂಥ ಕೆಲಸವನ್ನು 2 ಗುರುಗಳು ಮಾಡಿದ್ದಾರೆ. ಆ ಗುರುಗಳಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ಈಗಾಗಲೇ ಟೈಮ್ ಆಗಿದೆ. ಅವತ್ತು ಗುರುಗಳು ಅಂತದನ್ನ ನೋಡ್ತಿರ್ತೀವಿ. ಒಂದೇ ರಂಗ ಅಂತಲ್ಲ, ಎಲ್ಲಾ ರಂಗದಲ್ಲೂ ಕೂಡ. ಆದ್ರೆ ಈ ದೇಶದ ಬೆನ್ನೆಲುಬು ರೈತ ಅಂತ ನಾವೆಲ್ಲ ಕರ್ಕೊಂಡ್ ಬರ್ತೇವೆ. ಈ ರಾಜ್ಯದ ಮುಖ್ಯಮಂತ್ರಿನೂ ಕೂಡ ರೈತನ ಮಗನೇ, ಈ ರಾಜ್ಯದ ಮಂತ್ರಿಗಳು ಕೂಡ ರೈತನ ಮಕ್ಕಳೇ, ಈ ರಾಜ್ಯದ ಶಾಸಕರು ಕೂಡ ರೈತರ ಮಕ್ಕಳೇ, ಈ ರಾಜ್ಯದ ಎಲ್ಲ ಅಧಿಕಾರಿಗಳು ಕೂಡ ರೈತರ ಮಕ್ಕಳೇ. ಯಾರೇ ಈ ನಾಡಿನಲ್ಲಿ ಅಧಿಕಾರದಲ್ಲಿರುವಂತವರು ಪ್ರತಿಯೊಬ್ಬರು ಕೂಡ ರೈತನ ಮಕ್ಕಳೇ. ಆದ್ರೆ ಇಂಥ ರೈತರನ್ನ ಬೀದಿಗೆ ತರುವಂತದ್ದೇನಿದೆಲ್ಲ ಅದು ಬಹಳ ನೋವಿನ ಸಂಗತಿ. ಹಂಗಾಗಿ ರೈತ ಬೆಳೆದಿರ್ತಕ್ಕಂಥ ಬೆಲೆಗೆ ಬೆಂಬಲ ಬೆಲೆ ಸಿಗಬೇಕನ್ನುವಂತ ಭಾವನೆಯಲ್ಲಿ ನಮ್ಮ ರೈತ ಬಾಂಧವರು ಇವತ್ತು ವಾಲ್ಮೀಕಿ ವೃತ್ತದಿಂದ ಮಾಕ್ನೂರ್ ಕ್ರಾಸ್ ವರೆಗೂ ಕೂಡ ಹೋರಾಟವನ್ನು ಮಾಡುವಂತ ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ಹಂಗಾಗಿ ನಮ್ಮ ಮಠದಲ್ಲಿ ನಾವು ಬೋರ್ಡ್ ಹಾಕಿದ್ದೇವೆ, 2 ಬೋರ್ಡ್ಗಳನ್ನು ಹಾಕಿದ್ದೇವೆ. ಒಂದು ಬೋರ್ಡು ಜಾತಿ ಸ್ವರೂಪನಾಗದೆ ಜ್ಯೋತಿ ಸ್ವರೂಪನಾಗುವಂತ ಒಂದು ಬೋರ್ಡ್ ಅನ್ನು ಹಾಕಿದ್ದೇವೆ. ಏನ್ ಹೇಳ್ರಿ? ಜಾತಿ ಸ್ವರೂಪನಾಗದೆ ಜ್ಯೋತಿ ಸ್ವರೂಪನಾಗುವಂತ ಒಂದು ಬೋರ್ಡ್ ಅನ್ನು ಹಾಕಿದ್ದೇವೆ. ಇನ್ನೊಂದು ಕಡೆ ಮತ್ತೊಂದು ಬೋರ್ಡ್ ಹಾಕಿವಿ, ಮೋಸ ವಂಚಕನಲ್ಲ ರೈತನು ಸರ್ವರಿಗೂ ಅನ್ನದಾತನು ಅನ್ನುವಂಥದ್ದನ್ನು ಹಾಕಿವಿ. ಏನ್ ಹೇಳ್ರಿ? ಮೋಸ ವಂಚಕನಲ್ಲ ರೈತನು ಸರ್ವರಿಗೂ ಅನ್ನದಾತನು ಅನ್ನುವಂಥದ್ದು, ಈ ನಾಡಿನ ಪ್ರತಿಯೊಬ್ಬರಿಗೆ ಅನ್ನ ಕೊಡುವಂತಹದ್ದು. ಇವತ್ತು ಯಾವ್ಯಾವ ಎಲ್ಲವೂ ಕೂಡ ವ್ಯವಸ್ಥೆಗಳು ಬಂದಾದ್ರೆ ನಾವು ಬದುಕಬಹುದು. ಅನ್ನ ಅನ್ನುವಂಥದ್ದು ಬಂದಾತು ನಾವು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಅನ್ನದಾತರು ತಾವು ಬೆಳೆದಿರ್ತಕ್ಕಂಥ ಬೆಲೆಗೆ ನ್ಯಾಯ ಸಿಗಬೇಕನ್ನುವಂತ ಭಾವದಲ್ಲಿ ಹೋರಾಟವನ್ನ ಇವತ್ತು ವಾಲ್ಮೀಕಿ ಗುರುಪೀಠದ ರಾಜನಹಳ್ಳಿಯ ವಾಲ್ಮೀಕಿ ಗುರುಪೀಠದ ಜಗದ್ಗುರು ಪ್ರಸನ್ನಾನಂದ ಪುರಿ ಮಹಾಸ್ವಾಮೀಜಿ ಅವರ ಒಂದು ಪಾವನ ಸಾನ್ನಿಧ್ಯದಲ್ಲಿ ನಮ್ಮ ರವೀಂದ್ರಗೌಡ ಪಾಟೀಲರಾಗಲಿ, ಈರಣ್ಣ ಹಲಗೇರಿ ಅವರು, ಅನೇಕ ಜನ ಮಹನೀಯರ ಈ ನೇತೃತ್ವದಲ್ಲಿ ಈ ಹೋರಾಟವನ್ನ ತಾವೆಲ್ಲ ಹಮ್ಮಿಕೊಂಡಿದ್ದೀರಿ. ಈ ಜೈ ಜವಾನ್, ಜೈ ಕಿಸಾನ್, ಜೈ ಕಿಸಾನ್, ಜೈ ಜವಾನ್. ಈ ದಿವಸ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಮ್ಮ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಈ ಕೋಡಿಯಾಲ್ ಹೊಸಪೇಟೆಯಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂತಹ ರೈತ ಮುಖಂಡರಾಗಿರ್ತಕ್ಕಂಥ ಗೌರವಾನ್ವಿತ ರವೀಂದ್ರಗೌಡ ಪಾಟೀಲ್ರವರಲ್ಲಿ, ಈರಣ್ಣವರಲ್ಲಿ, ಹಾಗೆಯೇ ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ಕೋಡಿಯಾಲ್ ಹೊಸಪೇಟೆಯ ಪುಣ್ಯಕೋಟಿ ಮಠದ ಪರಮ ಪೂಜ್ಯ ಶ್ರೀ ಜಗದೀಶ್ವರ ಮಹಾಸ್ವಾಮೀಜಿಯವರಲ್ಲಿ, ಹಾಗೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ರೈತರಲ್ಲಿ ಶರಣಾರ್ಥಿಗಳು. ಆತ್ಮೀಯರೇ, ಭಾರತ ದೇಶ ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ. ಈ ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರದಲ್ಲಿ ರೈತನೇ ಈ ದೇಶದ ಬೆನ್ನೆಲುಬು. ಬಹುತೇಕ ಅಂಥ ರೈತ ಇವತ್ತು ತನ್ನ ಬೆಳೆಯನ್ನು ಬೆಳೆದಿದ್ದಾನೆ, ಆದರೆ ಅದಕ್ಕೆ ಬೆಂಬಲ ಸಿಗದೆ ಆಗದೇ ಆತ ಇವತ್ತು ಸಂಕಟಕ್ಕೆ ಸಿಲುಕಿದ್ದಾನೆ. ಹಾಗಾಗಿ ಏನು ಇವತ್ತು ಕಬ್ಬು ಮತ್ತು ಭತ್ತ ಹಾಗೂ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಸಿಗಬೇಕು ಅಂತೇಳಿ ಇವತ್ತೇನು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಹೋರಾಟ ಯಶಸ್ವಿಯಾಗಲಿ. ಹಾಗೆಯೇ ಹೋರಾಟಕ್ಕೆ ಸರ್ಕಾರವೂ ಕೂಡ ಸ್ಪಂದಿಸಿ ರೈತರಿಗೆ
ಸ್ಪಂದಿಸಿ ಆ ಬೆಲೆಯನ್ನು ನೀಡಬೇಕು ಅಂತೇಳಿ ನಾವು ಕೂಡ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಬಹುತೇಕ ನಿಮ್ಮ ಹೋರಾಟ ಯಶಸ್ವಿಯಾಗಲಿ ಅಂತೇಳಿ ನಿಮ್ಮ ಹೋರಾಟಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ನಮ್ಮ ಶ್ರೀಮಠದ ವತಿಯಿಂದ ಬೆಂಬಲ ಇರ್ತದೆ ಅಂತ ನಾವಾದರೂ ಕೂಡ ಹೇಳ್ತಾ ಇದ್ದೇವೆ. ಈ ಹೋರಾಟ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಸಮ್ಮುಖವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮಪೂಜ್ಯ ಜಗದೀಶ್ವರ ಸ್ವಾಮೀಜಿಯವರು ಕೂಡ ಅಭಿವಂದಿಸಿ ನಿಮ್ಮ ಹೋರಾಟ ಯಶಸ್ವಿಯಾಗಲಿ ಅಂತೇಳಿ ಮತ್ತೊಮ್ಮೆ ತುಂಬರಿಂದ ಹಾರೈಸ್ತಾ ಇದ್ದೇನೆ. ಈಗ ಪರಮ ಪೂಜ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಬರ್ರಿ ಎಲ್ಲ ಬರ್ರಿ. FRP ಟೈಪ್ FRP ಸುಳ್ಳುವನ್ನು ಸೃಷ್ಟಿ ಮಾಡಿ ರೈತರನ್ನು ಡಿವೈಡ್ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವೇನು ಹೇಳ್ತಾ ಇದ್ದೇವೆ, ಬೆಳಗಾವಿಯಲ್ಲಿ ಬೆಳೆಯುವಂಥ ರೈತರು ಒಂದೇ, ಕರ್ನಾಟಕದ ಎಲ್ಲ ಬೆಳೆ ಒಂದೇ ರೈತರು. ಯಾಕೆ ತಾರತಮ್ಯ? ಈಗ ನಮಗೆ ರಿಕವರಿ ಆಧಾರ ಅಂತ ನಾವು ಬೆಳೀತಾ ಇಲ್ಲ. ನಾವು ಏನು ಭಗವಂತ ಏನು ನಮಗೆ ಶಕ್ತಿ ಕೊಟ್ಟನ ಆ ರೀತಿ ನಾವು ಗೊಬ್ಬರ ನೀರು ಹಾಕಿ ಬೆಳೀತಾ ಇದ್ದೇವೆ. ನಮಗೆ ರಿಕವರಿ ಆಧಾರ ಮೇಲೆ ಬೇಡ, ಈ ಸಂವಿಧಾನ ಒಂದೇ, ರೇಟ್ ಒಂದೇ ಆಗ್ಬೇಕಂತ ನಾನು ಈ ಮಾಧ್ಯಮ ಮುಖಾಂತರ ಇವತ್ತಿನ ಹೋರಾಟದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಈ ಉಸ್ತುವಾರಿ ಮಿನಿಸ್ಟ್ರು ನಮ್ಮ ಸಕ್ಕರೆ ಸಚಿವರು ನಮ್ಮ ಜಿಲ್ಲೆದಾರ ಇವತ್ತು ಅಷ್ಟೆಲ್ಲ ಗಲಾಟೆ ಆದರೆ ನಮ್ಮಲ್ಲಿ ಯಾರನ್ನೂ ಮೀಟಿಂಗ್ ಕೇಳಲಿಲ್ಲ. ನಾನು ಈ ಮಾಧ್ಯಮ ಮುಖಾಂತರ ಹೇಳ್ತಿದ್ದೀನಿ, ನಿಮ್ಮಿಂದ ಈ ರಾಜ್ಯದ ಮುಖ್ಯಮಂತ್ರಿಗೆ ಅಪಮಾನ ಆಗಬಾರ್ದು. ಕೂಡಲೇ ಎಲ್ಲ ಫ್ಯಾಕ್ಟ್ರಿ